ಸವಿ ಸವಿ ನೆನಪು ಸಾವಿರ ನೆನಪು. ನಮಸ್ಕಾರ ಸ್ನೇಹಿತರೆ, ನಮ್ಮ ಸವಿ ಸವಿ ನೆನಪು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಲ್ಲಿ ಪ್ರತಿಯೊಂದು ಕಥೆಯು ಒಂದು ಭಾವನೆ, ಪ್ರತಿಯೊಂದು ನೆನಪು ಜೀವನದ ಒಂದು ಸುಂದರ ಪಯಣ. ಹಾಗಾದರೆ ಹೆಚ್ಚು ಸಮಯ ತೆಗೆದುಕೊಳ್ಳದೆ ಇಂದಿನ ಮನಮುಟ್ಟುವ ಕನ್ನಡ ಕಥೆಯನ್ನು ಆರಂಭಿಸೋಣ. ಮಳೆ ಸುರಿಯುತ್ತಿದ್ದ ಒಂದು ಸಂಜೆ, ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದ ಕಾರ್ತಿಕ್ ತನ್ನ ಮೊಬೈಲನ್ನು ನೋಡಿದ. ಅಮ್ಮನಿಂದ 5 ಮಿಸ್ಡ್ ಕಾಲ್ಗಳು ಬಂದಿದ್ದವು. ಸ್ವಲ್ಪ ಕೆಲಸ ಮುಗಿದ ಮೇಲೆ ಮಾತನಾಡೋಣ ಎಂದುಕೊಂಡು ಅವನು ಮತ್ತೆ ಕೆಲಸದಲ್ಲಿ ಮುಳುಗಿದ. ರಾತ್ರಿ ಮನೆಗೆ ಬಂದಾಗ ಅಪ್ಪನ ಕರೆ ಬಂತು. ಕಾರ್ತಿಕ್, ಅಮ್ಮನಿಗೆ ಆರೋಗ್ಯ ಸರಿಯಿಲ್ಲ, ಆಸ್ಪತ್ರೆಯಲ್ಲಿದ್ದೇವೆ ಎಂದರು. ಆ ಮಾತು ಕೇಳುತ್ತಿದ್ದಂತೆ ಅವನ ಕೈಯಲ್ಲಿದ್ದ ಮೊಬೈಲ್ ನಡುಗಿತು. ಕೂಡಲೇ ಊರಿಗೆ ಹೊರಟ. ಆಸ್ಪತ್ರೆಗೆ ತಲುಪಿದಾಗ ಅಮ್ಮನ ಆರೋಗ್ಯ ಸ್ವಲ್ಪ ಸುಧಾರಿಸಿತ್ತು. ಅವಳ ಮೊದಲ ಮಾತು ಹೀಗಿತ್ತು: ನಿನಗೆ ತೊಂದರೆ ಕೊಡಬಾರದೆಂದು ಹೇಳಲಿಲ್ಲ, ಒಮ್ಮೆ ನಿನ್ನ ಧ್ವನಿ ಕೇಳಬೇಕೆನಿಸಿತು, ಅದಕ್ಕೆ ಕರೆ ಮಾಡಿದ್ದೆ ಎಂದಳು ಅಮ್ಮ. ಆ ಒಂದು ವಾಕ್ಯ ಕಾರ್ತಿಕ್ನ ಕಣ್ಣಲ್ಲಿ ನೀರು ತರಿಸಿತು. ಆ ದಿನದಿಂದ ಅವನು ಎಷ್ಟೇ ಕೆಲಸ ಇದ್ದರೂ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಅಮ್ಮ ಅಪ್ಪನಿಗೆ ಕರೆ ಮಾಡತೊಡಗಿದ. ಕೆಲವು ತಿಂಗಳ ನಂತರ ಅಮ್ಮ ಸಂಪೂರ್ಣ ಗುಣಮುಖಳಾದಳು. ಕಾರ್ತಿಕ್ಗೆ ಆಗ ಅರ್ಥವಾಯಿತು, ಹಣ, ಕೆಲಸ, ಯಶಸ್ಸು ಮತ್ತೆ ಸಿಗಬಹುದು, ಆದರೆ ನಮ್ಮವರೊಂದಿಗೆ ಕಳೆಯಬೇಕಾದ ಸಮಯವನ್ನು ಮತ್ತೆ ಖರೀದಿಸಲು ಸಾಧ್ಯವಿಲ್ಲ. ಗೆಳೆಯರೇ, ಕೊನೆಯದಾಗಿ ಒಂದು ನೀತಿ ಮಾತು: ನಮ್ಮನ್ನು ಹೆಚ್ಚು ಪ್ರೀತಿಸುವವರು ಯಾವಾಗಲೂ ಹೆಚ್ಚು ಕೇಳುವುದಿಲ್ಲ. ಅವರಿಗೆ ಬೇಕಾಗಿರುವುದು ನಮ್ಮ ಸಮಯ ಮತ್ತು ನಮ್ಮ ಧ್ವನಿ ಮಾತ್ರ. ಇವತ್ತಿನ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಮನಮುಟ್ಟುವ ಕನ್ನಡ ಕಥೆಗಳಿಗಾಗಿ ಸವಿ ಸವಿ ನೆನಪು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಂತೋಷವಾಗಿರಿ, ಆರೋಗ್ಯವಾಗಿರಿ. ಧನ್ಯವಾದಗಳು. ನಮಸ್ಕಾರ.